ರಮ್ಯವರೇ ಬನ್ನಿ ಹೊರಗಡೆ ಹೋಗಿ ಬರುವ. ಹೊರಗಡೆನಾ? ಯಾಕೆ? ಇವತ್ತೇನು ಸ್ಪೆಷಲ್ಲು? ಪೆಸಲ್ ಗಿಸಲ್ ಎಲ್ಲ ಏನಿಲ್ಲ, ಶಾನೆ ದಿನ ಆಯ್ತಲ್ಲ, ಅದಕ್ಕೆ ಹೊಸಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರುವ ಅಂತ. ಸರಿ ಸರಿ, ನಾನು ಹೋಗಿ ಫೋನು ಪರ್ಸು ತೊಗೊಂಬರ್ತೀನಿ. ನಮಸ್ಕಾರ ಇನ್ಸ್ಪೆಕ್ಟರ್ ಅವ್ವ. ನಮಸ್ಕಾರ. ನಾನಿಲ್ಲಿ ಕುಂತ್ಕೊಂಡು ಹೋಗಕ್ಕೆ ಬಂದಿಲ್ಲ, ನನ್ನ ಹೆಂಡತಿ ಮಗನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಅವ್ರನ್ನ ಬಿಟ್ಬಿಡಿ. ಅದೇಗಾಗತ್ತೆ? ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮಗನೇ. ಈಗ ನೀವು ಬಂದು ರಿಲೀಸ್ ಮಾಡಿ ಅಂದ್ರೆ ಏನರ್ಥ? ನಾನು ಅವನ್ ತಾವು ಕೂತು ಮಾತಾಡಿ ಬಗೆಹರಿಸ್ಕೊತೀನಿ. ನೀವು ಸುಮ್ಕೆ ಟೆನ್ಷನ್ ಮಾಡ್ಕೊಬೇಡಿ, ಸುಮ್ಮನೆ ಬಿಟ್ಬಿಡಿ. ಐ ಆಮ್ ಸಾರಿ ಗೌಡ್ರೆ, ನಿಮ್ಮ ಮಗನೇ ಬಂದು ಕೇಳಿದ್ರೆ ನಾವು ಬಿಡ್ಬೋದು. ಇಟ್ಟೊಂದು ಮಾತಾಡ್ತೀರಿ? ನಾನು ಯಾರು, ನನ್ನ ಪವರ್ ಏನು ಅಂತ ಗೊತ್ತಿದ್ರೂ ಮಾತಾಡ್ತಿರಲ್ಲ. ನೋಡಿ, ನಿಮ್ಮ ಪವರ್ ಏನಿದ್ರು ನಿಮ್ಮ ಹತ್ರನೇ ಇರಲಿ, ಸುಮ್ಮನೆ ನಮಗೆ ಪ್ರೆಷರ್ ಕೊಡಬೇಡಿ. ಹಾಗೆಲ್ಲ ನಿಮ್ಮ ಹೆಂಡತಿ ಮಗನ ಬಿಡಕ್ಕಾಗೋದಿಲ್ಲ. ನೀವು ಇಲ್ಲಿಂದ ಹೋಗ್ರಿ. ಏ ಪೊಲೀಸ್ ಅಮ್ಮ, ಇನ್ನು ಮುಂದೆ ಜೀವನದಾಗೆ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಆಸೆ ಐತೋ ಇಲ್ವೋ? ಈಗಲೇ ಒಂದು ಫೋನ್ ಮಾಡಿದ್ರೆ ಗಾಳಿ ನೀರು ಇಲ್ದಿರೋ ಕಡೆ ಎತ್ತಂಗಡಿ ಮಾಡ್ಬಿಡ್ತಾರೆ. ನೀನ್ ಎಟ್ಟೆ ನಿಯತ್ತಾಗಿದ್ರು ಇಲ್ಲೆಲ್ಲ ನಡೆಯೋದು ನಮ್ಮಂಥವ್ರ ಪವರೇ. ನೀನ್ ಜೀವನದಾಗ ಸಂದಾಕಿರ್ಬೇಕು ಅಂದ್ರೆ ನಮ್ಮಂಥವ್ರ ಸಹಾಯ ಬೇಕು. ಸುಮ್ಕೆ ನಮ್ಮನ್ನ ಎದುರು ಹಾಕೊಂಡು ನಿಮ್ ಪಿರಾಣಕ್ಕೆ ಸಂಸ್ಕಾರ ತಕ ಬರಬೇಡಿ. ಇದು ನಮ್ಮನೆ ವಿಷಯ, ನಾವು ನೋಡ್ಕೋತೀವಿ. ಅವರಿಬ್ಬರನ್ನ ಬಿಟ್ಬಿಡು. ಕಾನ್ಸ್ಟೇಬಲ್, ಅವರಿಬ್ಬರನ್ನ ರಿಲೀಸ್ ಮಾಡಿ. ನಿಮ್ಮಿಂದ ಉಪಕಾರ ಆಯ್ತು. ಈ ಸಹಾಯನ ನಾನು ಮರೆಯಕ್ಕಿಲ್ಲ. ನನ್ನಿಂದ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ಹೇಳಿ, ನಾನೇ ಖುದ್ದಾಗಿ ಬಂದು ಮಾಡಿಕೊಟ್ಟು ಹೋಯ್ತೀನಿ. ನಮಸ್ಕಾರ. ಅಪ್ಪಯ್ಯ, ಸರಿಯಾದ ಟೈಮಿಗೆ ಬಂದು ನಮ್ಮ ಪಿರಾಣ ಕಾಪಾಡಿದೆ. ಇಲ್ಲಾಂದ್ರೆ ನಾನು ಅವ್ವ ಇಬ್ರು ಜೈಲ್ನಾಗೆ ನೇಣ ಹಾಕ ಸತ್ತೋಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಾಯ್ತೀನಿ ಅಂತೀರ? 1000 ದಪ್ಪ ಹೇಳಿದ್ದೀನಿ, ಏನಾದ್ರೂ ಮಾಡ್ಬೇಕಾದ್ರೆ ಸರಿಯಾಗಿ ಯೋಚನೆ ಮಾಡಿ ಅಂತ. ಹಿಂದೆ ಮುಂದೆ ನೋಡ್ದೆ ನಿನ್ನ ಹೆಂಡತಿಗೆ ಹಂಗ್ ಹೊಡೆದು ಅವಳಿಗೆ ಅಪಾರ್ಸನ ಆಗುವಾಗ ಮಾಡ್ದೆ. ಸರಿಯಾಗಿ ಪ್ಲಾನ್ ಮಾಡ್ದೆ, ಗೌರಿನ ಸಾಯಿಸಕ್ ಹೋಗಿ ಅದು ಸಂಕ್ರಂಗ್ ಗೊತ್ತಾಗುವಾಗಾಯ್ತು. ಈಗ ಅವ್ನ್ ಕೆಂಡ ಕಾರ್ತಾವ್ನೆ. ನನಗೆ ಯಾಕೋ ಮನೆಗೆ ಹೋಗಕ್ಕೆ ಸ್ಯಾನೆ ಭಯ ಆಯ್ತದೆ. ಸಂಕ್ರ ಏನಾದ್ರೂ ನೋಡ್ಬಿಟ್ರೆ ಅವನ್ ಕಣ್ಣಲ್ಲೇ ನಮ್ಮನ್ನ ಸುಟ್ಟು ಬಿಡ್ತಾನೆ. ಅದೆಂಗವ ಸುಟ್ಟು ಬಿಡ್ತಾನೆ? ಅದು ಅವನ ಮನೆನಾ? ಅದು ಅಪ್ಪಯ್ಯನ ಮನೆ. ನಾನು ನೋಡ್ತೀನಿ ಅದೇನ್ ಮಾಡ್ಕತಾನೆ ಅಂತ. ಮುಚ್ಲ ಬಾಯ್ನ. ಅವನ ಹೆಂಡ್ರ ತಂಟೆಗೆ ಹೋಗಿದ್ದಕ್ಕೆ ನಿಮ್ಮಿಬ್ರನ್ನ ಒಂದಿನ ಜೈಲ್ನಾಗಿಟ್ಟಿದ್ದ. ನಾವು
ಅವನ್ ತಂಟೆಗೆ ಹೋದ್ರೆ ನಿಮ್ಮಿಬ್ರು ಸುಮ್ಮನೆ ಬಿಡ್ತಾನೆ? ಎಪ್ಪು ನಮ್ಮಿಂದ ಆಗದೆ ಅಂದ್ಮೇಲೆ ತಲೆ ತಗ್ಸಕ್ಕೂ ರೆಡಿ ಇರಬೇಕು. ಈ ಆಟನೆಲ್ಲ ಬಿಟ್ಬಿಟ್ಟು ಸಂಕ್ರನ್ ಮನಸ್ಸು ಕರಗೋ ಹಂಗೆ ಏನಾದ್ರೂ ಯೋಚನೆ ಮಾಡಿ. ಅಲ್ಲ, ಕ್ವಾಪ್ದಾಗೆ ಜನ್ಮ ಕೊಟ್ಟವಳು ಅಂತನೂ ನೋಡ್ಲಿಲ್ಲ, ಚಲಿಗಟ್ಬಿಟ್ಟವನೆ. ಈಗ ಅವ್ನ್ ಮನ್ಸ್ ಕರ್ಗತಾರ ಹೆಂಗ್ ಮಾಡುದು ಅಂತವ? ಇಲ್ವೇ ನಿಂತಾವ್ ಕಣ್ಣೀರು, ಅದನ್ನೇ ಸುರ್ಸು. ಅವನು ನನ್ನ ಮಗ, ಅವನ ವೀಕ್ನೆಸ್ ಏನು ಅಂತ ನನಗೆ ಸಂದಾಗ ಗೊತ್ತದೆ. ಈಗ ಅವಂದು ಅವನ ಹೆಂಡ್ರ ಕಾಲು ಹಿಡಿದೆ, ನಿಮ್ಮಿಬ್ರಿಗೂ ಬೇರೆ ದಾರಿ ಇಲ್ಲ. ಏನಪ್ಪ ಹೇಳ್ತಿದ್ಯಾ ನೀನು? ನಾವಿಬ್ರು ಸಂಕ್ರನ್ ಕಾಲು ಹಿಡ್ಕೊಳ್ಳೋದೆ? ಇಲ್ಲ ಅಂದ್ರೆ ಮತ್ತೆ ಜೈಲ್ಗೆ ಹೋಗಿ ಕೂರ್ತಿಯೇ. ಹೆಂಗೂ ಎಲ್ಲಾನು ಸಂಕ್ರಂಗೆ ಗೊತ್ತಾಗೋಗದೆ. ಈಗ ಅವನ ಪಾಪ ಕೆಂಡಕ್ಕಿಂತ ಜಾಸ್ತಿ ಉರಿತಾ ಇದೆ. ಅದು ತಣ್ಣಗಾಗಬೇಕು ಅಂದ್ರೆ ನೀವಿಬ್ರು ಅವನ್ ತಾವಾಗ ಸಮಾಪನೆ ಕೇಳಬೇಕು, ಕಣ್ಣೀರ್ ನಾಟಕ ಆಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ಜೈಲ್ ಕಂಬಿ ಎಣಿಸ್ಬೇಕಾಯ್ತದೆ. ಯೋಚನೆ ಮಾಡಿ, ಏನ್ ಮಾಡಿರಿ? ಸರಿ ಸರಿ, ಯಾವತ್ತಾದ್ರೂ ನಿಮ್ ಮಾತ್ ಮೀರವೇ ನಾವಿಬ್ರುವೆ? ನೀವ್ ಹೆಂಗ್ ಹೇಳಿರೋ ಹಂಗೆ ಮಾಡ್ತೀವಿ.